ದೆಹಲಿಗೆ ಬಂದಿದ್ದಂತಹ ಡಿಕೆಶಿ ಬಣದ ಶಾಸಕರಿಗೆ ನಿರಾಸೆ ಆಗಿದೆ. ಹೈಕಮಾಂಡ್ ನಾಯಕರು ಸಿಗದೆ ಬರಿಗೈಯಲ್ಲಿ ವಾಪಸ್ ಆಗಿರುವಂಥದ್ದು. ವರಿಷ್ಠರನ್ನ ಭೇಟಿಯಾಗದೆ ಬರಿಗೈಯಲ್ಲಿ ಶಾಸಕರು ವಾಪಸ್ ಆಗ್ತಾರೆ. ಶಾಸಕ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಕದಲೂರು ಉದಯ್ ಮಧ್ಯಾಹ್ನ 3:40ರ ವಿಮಾನದಲ್ಲಿ ಬೆಂಗಳೂರಿನತ್ತ ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ. ಈಗ ಶಾಸಕ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಕದಲೂರು ಉದಯ್ ಎಲ್ಲರೂ ಕೂಡ ಮಧ್ಯಾಹ್ನ ಸರಿಸುಮಾರು 3:40ರ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದ್ರು. ಈಗ ವಾಪಸ್ ಬರ್ತಾ ಇರುವಂಥದ್ದು. ಯಾವ ನಾಯಕರು ಕೂಡ ಸಿಗದಿದ್ದಕ್ಕೆ ಡಿಕೆ ಬಣದ ಶಾಸಕರಿಗೆ ಬೇಸರವಾಗಿದೆ. ಶಾಸಕರಿಗೆ ಮುನ್ನಡೆ ನೀಡದ ಕಾಂಗ್ರೆಸ್ ವರಿಷ್ಠರು ಬೇಸರಗೊಂಡು ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ. ದೆಹಲಿಗೆ ಬಂದಿದ್ದಂತಹ ಡಿಕೆಶಿ ಬಣದ ಶಾಸಕರು ಹೈಕಮಾಂಡ್ ನಾಯಕರು ಸಿಗದೆ ಬರಿಗೈಯಲ್ಲಿ ವಾಪಸ್ ಆಗಿರುವಂಥದ್ದು. ವರಿಷ್ಠರನ್ನ ಭೇಟಿಯಾಗದೆ ಬರಿಗೈಯಲ್ಲಿ ಶಾಸಕರು ವಾಪಸ್ ಆಗಿದ್ದಾರೆ. ಡಿಕೆಶಿ ಬಣಕ್ಕೆ ನಿರಾಸೆಯುಂಟಾಗಿದೆ. ಸೊ 6-7 ಜನ ಶಾಸಕರು ಹೋಗಿರ್ತಾರೆ. ಸೊ ಅಲ್ಲೇ ತಂಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಸಭೆಯನ್ನು ಆಯೋಜನೆ ಮಾಡೋಕ್ಕಾಗಲಿಲ್ಲ. ನಾಯಕರನ್ನು ಕೂಡ ಮೀಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಆ ಕಾರಣದಿಂದಾಗಿ ಇದೀಗ ಬೇಸರದಿಂದ ಡಿಕೆಶಿ ಬಣದ ಶಾಸಕರು ವಾಪಸ್ ಬರ್ತಾ ಇದ್ದಾರೆ. ಸರಿಸುಮಾರು 3:40ರ ಫ್ಲೈಟ್ಗೆ ಬೆಂಗಳೂರಿಗೆ ಧಾವಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ಹೋಗಿರ್ತಾರೆ ಡಿಕೆಶಿ ಪರವಾಗಿ ಮಾತನಾಡೋದಕ್ಕಾಗಿ, ಡಿಕೆಶಿ ಪರ ಬ್ಯಾಟ್ ಬೀಸೋದಕ್ಕಾಗಿ. ರಾಹುಲ್ ಗಾಂಧಿ ಅವರು ಒಂದು ಕಡೆ ಡಿಕೆ ಶಿವಕುಮಾರ್ ಅವ್ರಿಗೂ ಸಿಗಲಿಲ್ಲ. ಸುರೇಶ್ ಅವರು ಕೂಡ ಭೇಟಿ ಮಾಡೋದಕ್ಕೆ ಹೋಗಿದ್ರು, ಅಲ್ಲೂ ಕೂಡ ಸಿಗಲಿಲ್ಲ. 2 ದಿನ ತಂಗಿ ವಾಪಸ್ ಬರುವಂತಹ ಸಿಚುಯೇಷನ್ ಬಂತು. ಇದೀಗ ಶಾಸಕರನ್ನು ಕೂಡ ಭೇಟಿಯಾಗುವಂತಹ ಆಸಕ್ತಿನ ತೋರಿಸಿಲ್ಲ ಅನಿಸುತ್ತೆ ರಾಹುಲ್ ಗಾಂಧಿ. ಸೊ ಸಿಕ್ಕಿಲ್ಲ, ವಾಪಸ್ ಆಗಿದ್ದಾರೆ ಎಲ್ಲ ಶಾಸಕರು ಕೂಡ ಬೇಸರದಿಂದ ಅನ್ನುವಂಥ ಮಾಹಿತಿ. ಹೈಕಮಾಂಡ್ ನಾಯಕರು ಸಿಗದೆ ಇದೀಗ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ.